ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಓಂ ದ್ರಾಂ ಓಂ ಶ್ರೀಂ ಗುರುದತ್ತಾತ್ರೇಯಾಯ ನಮಃ. ಕನ್ನಡ ವೀಕ್ಷಕ ಬಂಧುಗಳಿಗೆ ರವಿತೇಜ್ ಗುರೂಜಿಯ ನಮಸ್ಕಾರಗಳು. ಈಗ 8-17-26 ಈ ತಾರೀಕನ್ನು ಆಳ್ತಕ್ಕಂಥ ಗ್ರಹ ಬಂದು ಶನಿಗ್ರಹ. ಶನಿಗ್ರಹಕ್ಕೆ ಇಲ್ಲಿವರೆಗೂ ಹೇಳಿದ್ದೀನಿ, ಶನಿಗ್ರಹಕ್ಕೆ ಯಾವ್ಯಾವ ಸಂಖ್ಯೆಗಳು ವಿರುದ್ಧ ಸಂಖ್ಯೆಗಳು ಇದೆ ಮತ್ತು ಯಾವ್ಯಾವ ಸಂಖ್ಯೆಗಳು ಒಳ್ಳೆಯದನ್ನು ಮಾಡುತ್ತೆ, ಯಾವ ಸಂಖ್ಯೆಗಳು ಏನೇನು ಮಾಡಿದೆ, ಏನೇನು ಮಾಡುತ್ತೆ ಇವ್ರಿಗೆ ಅನ್ನೋದನ್ನು ನಾನು ಇಲ್ಲಿವರೆಗೂ ತಿಳಿಸ್ಕೊಟ್ಟಿದ್ದೀನಿ. ಈಗ ಮತ್ತೆ ಇವರಿಗೆ ಬಣ್ಣಗಳು ಯಾವ್ಯಾವುದು, ಲಕ್ಕಿ ಬಣ್ಣಗಳು ಯಾವ್ಯಾವುದು, ದುರದೃಷ್ಟ ಬಣ್ಣಗಳು ಯಾವ್ಯಾವುದು, ಅದ್ರ ಬಗ್ಗೆನೂ ನಾನು ತಿಳಿಸಿದ್ದೀನಿ. ಈಗ ಇವರಿಗೆ ಅತಿ ಹೆಚ್ಚು ಅದೃಷ್ಟ ಕೊಡೋ ವಾರಗಳು ಯಾವ್ಯಾವು, ಯಾವ್ಯಾವ ವಾರದಲ್ಲಿ ಯಾವ್ಯಾವ ಕೆಲಸವನ್ನು ಮಾಡಿದರೆ ಇವರು ಗೆಲ್ತಾರೆ, ಇವ್ರಿಗೆ ಗೆಲ್ಲೋದಕ್ಕೆ ಯಾವ್ಯಾವ ಥರ ಸಪೋರ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ನಾನು ಇವ್ರಿಗೆ ತಿಳಿಸ್ತಾ ಹೋಗ್ತೀನಿ. ಈಗ ಶನಿವಾರ ಅಂದರೆ ಇವ್ರಿಗೆ ಯಾವುದು 8-17-26 ಈ ತಾರೀಕಲ್ಲಿ ಹುಟ್ಟಿರೋರಿಗೆ ಶನಿವಾರ ಕೂಡ ಒಂದಷ್ಟು ಲಕ್ಕಿ ಅಷ್ಟೇ. ಅಂದರೆ ಶನಿವಾರ ಇವ್ರಿಗೆ ಒಂದು 90% ಕೆಲಸ ಮಾಡಿದರೆ 100% ಕೆಲಸ ಮಾಡ್ತಕ್ಕಂಥ ವಾರ ಬಂದು ಶುಕ್ರವಾರ ಇವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಸುಧಾರಿಸ್ಕೊಂಡ್ಬಿಡ್ತಾರೆ. ಇವರು ಶುಕ್ರವಾರನೇ ಬಂದು 8ನೇ ತಾರೀಕೆ ಬಂದು ಇಂಥ ವಾರಗಳನ್ನು ನಾನು ಹೇಳಿರೋ ಬಣ್ಣಗಳನ್ನು ಇವರು ಬಳಸ್ಕೊಂಡು ಕೆಲಸ ಮಾಡಿದ್ರಪ್ಪ ಅಂತಂದರೆ ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗ್ತಾರೆ. ಮತ್ತು ಇವ್ರ ಕೆಲಸಗಳು ಯಾವುದು ಅಷ್ಟು ಸುಲಭವಾಗಿ ಅಷ್ಟು ಈಸಿಯಾಗಿ ತುಂಬ ಬೇಗ ಬಗೆಹರಿಯಲ್ಲ. ಹಾಗಾಗಿ ಇವರು ಸ್ವಲ್ಪ ಈ ಬಣ್ಣಗಳನ್ನು, ಈ ಸಂಖ್ಯೆಗಳನ್ನು, ಈ ವಾರಗಳನ್ನು ಇವರು ಹೆಚ್ಚು ಬಳಸ್ಕೋಬೇಕು. ಒಂದಷ್ಟು ತಾಳ್ಮೆಯಿಂದ, ಜಾಣ್ಮೆಯಿಂದ, ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋದನ್ನು ಇವ್ರು ಮಾಡಿಕೊಂಡ್ರಪ್ಪ ಅಂತಂದರೆ ಒಂದಷ್ಟು ಕಷ್ಟಗಳಿಂದ ಈಚೆ ಬರ್ತಾರೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಇವ್ರಿಗೆ ಅತಿ ಹೆಚ್ಚು ತೊಂದರೆ ಕೊಡೋ ವಾರಗಳು ಇದ್ದಾವೆ, ಆ ವಾರಗಳನ್ನು ನಾನು ತಿಳಿಸ್ತೀನಿ. ಇವ್ರಿಗೆ ಈಗ ಯಾವ್ಯಾವುದು ಶನಿವಾರ, ಶುಕ್ರವಾರ ಮತ್ತು ಬುಧವಾರನೂ ಇವ್ರಿಗೆ ಅದೃಷ್ಟದ ವಾರಗಳು ಅಂತ ಹೇಳಿದೆ. ಅದೃಷ್ಟದ ವಾರಗಳು ಇವ್ರಿಗೆ ಅತಿ ಹೆಚ್ಚು ತೊಂದರೆ ಕೊಡೋ ವಾರ ಭಾನುವಾರ ತೊಂದರೆ ಕೊಡುತ್ತೆ. ಇವರು ಭಾನುವಾರ ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಸಕ್ಸಸ್ ಆಗಲ್ಲ. ಇವರು ಭಾನುವಾರದಿಂದ ಒಂದಷ್ಟು ತೊಂದರೆಗಳನ್ನು ಎದುರಿಸ್ತಾನೆ ಇರ್ತಾರೆ. ಭಾನುವಾರ ಮತ್ತು ಸೋಮವಾರನೂ ಒಂದು 50-50ನೇ. ಸೋಮವಾರನೂ ಏನಂತ ಅದೃಷ್ಟ ಕೊಡೋ ವಾರ ಅಲ್ಲ ಇವ್ರಿಗೆ. ಭಾನುವಾರ ಸೋಮವಾರನೂ ಅದೃಷ್ಟ ಕೊಡೋ ವಾರ ಅಲ್ಲ. ಮಂಗಳವಾರನೂ ಇವ್ರಿಗೆ ಅದೃಷ್ಟದ ವಾರ ಅಲ್ಲ. ಮಂಗಳವಾರನೂ ಒಂದು 50-70%ವರೆಗೂ ತಗೋಬೋದು. ಇವರು ಮಂಗಳವಾರ ಒಂದಷ್ಟು ಸುಧಾರಿಸುತ್ತೆ, ಒಂದು 70%ವರೆಗೂ 65-70%ವರೆಗೂ ಬಳಸ್ಬೋದು. ಮಂಗಳವಾರನೂ ಲಕ್ಕಲ್ಲ. ಭಾನುವಾರ, ಸೋಮವಾರ, ಮಂಗಳವಾರನೂ ಲಕ್ಕಲ್ಲ. ಮತ್ತು ಗುರುವಾರ ಇವರಿಗೆ ಒಂದು 80% ಸಪೋರ್ಟ್ ಮಾಡುತ್ತೆ. 80% ಸಪೋರ್ಟ್ ಮಾಡುತ್ತೆ. ಗುರುವಾರ ಬಳಸ್ಬೋದು. ಇವರು ಗುರುವಾರನೂ ಬಳಸ್ಕೋಬೋದು. ಗುರುವಾರನೂ ಅಂದರೆ ಲಕ್ಕಲ್ಲ, ಬಳಸ್ಕೋಬೋದು. ನಾರ್ಮಲ್ ಅಂದರೆ ತೊಂದರೆ ಕೊಡಲ್ಲ. ಇವರು ಅತಿ ಹೆಚ್ಚು ಅದೃಷ್ಟ ಕೊಡೋ ವಾರಗಳು ಶನಿವಾರ ಇವ್ರಿಗೆ ಸಪೋರ್ಟ್ ಮಾಡುತ್ತೆ, ಶುಕ್ರವಾರ ಸಪೋರ್ಟ್ ಮಾಡುತ್ತೆ, ಬುಧವಾರ ಸಪೋರ್ಟ್ ಮಾಡುತ್ತೆ. ಇವರು ಎಲ್ಲ ಯಾವುದೇ ಕೆಲಸ ಪ್ರಾರಂಭ ಮಾಡಬೇಕು, ಒಂದು ಹೊಸ ಬಟ್ಟೆ ತರಬೇಕು, ಒಂದು ಏನಾದ್ರು ಪ್ರಾರಂಭ ಮಾಡ್ತಿದ್ದೀನಿ, ಮತ್ತು ಒಂದು ಹೊಸ ಮನೆಗೆ ಹೋಗ್ತಿದ್ದೀನಿ, ಮನೆ ಹುಡ್ಕಕ್ಕೆ ಹೋಗ್ತಿದ್ದೀನಿ, ಮನೆ ನೋಡೋಕ್ಕೆ ಹೋಗ್ತಿದ್ದೀನಿ, ಏನೋ ಒಂದು ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತಂದ್ರೂ ಇವರು ಶುಕ್ರವಾರನ 8-17-26 ಬಳಸ್ಕೊಂಡ್ರು ಅಂತಂದರೆ ಇವ್ರಿಗೆ ಒಳ್ಳೆಯ ದೆಸೆನೇ ಪ್ರಾರಂಭ ಆದಂಗೆ, ಒಂದು ಅದೃಷ್ಟನೇ ತಿರ್ಕೊಂಡಂಗೆ. ಶುಕ್ರವಾರ ಇವ್ರು ಏನೇ ಕೆಲಸ ಮಾಡಿದ್ರು ಇವ್ರನ್ನ ಕೈ ಹಿಡಿದ್ಬಿಡುತ್ತೆ. ಇವರು ಇದನ್ನು ಹೆಚ್ಚು ಬಳಸಲಿ. ಈ 8-17-26 ಶುಕ್ರವಾರನ ಬಳಸ್ತೀವಿ. ಶುಕ್ರವಾರ ಇವ್ರಿಗೆ ಲಕ್ಕಿಯೆಸ್ಟ್ ವಾರವಾಗಿ ದಾರಿ ಕೊಡುತ್ತೆ. ಅದನ್ನು ಇವ್ರು ಬಳಸ್ಕೊಂಡಷ್ಟು ಒಂದಷ್ಟು ಕಷ್ಟಗಳನ್ನೇ ದೂರ ಇಟ್ಟಂಗೆ. ಅದು ಇವ್ರು ಏನಾದ್ರೂ 8-17-26 ಭಾನುವಾರ ಬಳಸ್ಕೊಂಡು ಭಾನುವಾರ ಹೊಸ ಮನೆಗೆ ಹೋಗೋದು, ಆಲೋಚಿಸೋದು, ಒಳಗಡೆ ಸೇರ್ಕೊಳ್ಳೋದು ಇಂಥದ್ದನ್ನೇನಾರ ಮಾಡಿ ಸಿಕ್ಕಾಕೊಂಡ್ರಪ್ಪ ಅಂದರೆ ಆ ಮನೆ ಬಿಟ್ಟು ಹೋಗೋವರೆಗೂ ನರಕ ತೋರಿಸ್ಬಿಡುತ್ತೆ. ಆ ಥರನೇ ಬೇಡ, ಇದು ಯಾಕಪ್ಪ ಬಂದೆ, ಇದಕ್ಕೆ ಇಲ್ಲಿ ಯಾಕೆ ಸೇರಿಕೊಂಡೆ ನಾನು ಅನ್ನೋ ಥರ ಅನಿಸ್ಬಿಡುತ್ತೆ. ಅಂದರೆ ಏನೇ ಅದು ಒಳ್ಳೆಯದಾಗೇ ಇರುತ್ತೆ, ಜಾಗ ಒಳ್ಳೆಯದಾಗೇ ಇರುತ್ತೆ, ಆದರೆ ಆ ಹೋಗಿರ್ತಕ್ಕಂಥ ಟೈಮ್ ಇವ್ರಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಹಿಂಗೆ ಈಗ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಒಂದು ಹಸು ಮುಂದೆ ಒಂದು ಸಿಮ್ಮನ್ನು ತಂದು ನಿಲ್ಲಿಸಿದ್ರೆ ಹೆಂಗೆ ಸುಮ್ಮನಿರಲ್ವೋ ಹಾಗೆ ಅವೆರಡೂ ಕೂಡ ಆಪೋಸಿಟಾಗಿ ಕೆಲಸ ಮಾಡ್ತದೆ. ಈಗ ಹಾವು ಮುಂಗ್ಸಿ ಫ್ರೆಂಡು ಅಂದರೆ ಯಾರಾದರೂ ಒಪ್ಕೋತಾರ? ಆ ಥರನೇ ಈಗ ಇದಕ್ಕೆ ಒಂದು ದುರದೃಷ್ಟ ಸಂಖ್ಯೆನೂ ಹೌದು, ದುರದೃಷ್ಟ ವಾರನೂ ಹೌದು ಅನ್ನೋ ಥರ ಈಗ ಇವರಿಗೆ ಹೊಂದಾಣಿಕೆ ಆಗ್ತಕ್ಕಂಥ ವಾರಗಳನ್ನು ಕೂಡ ಇವರು ಬಳಸ್ಕೊಂಡಷ್ಟು ತುಂಬ ಈಸಿಯಾಗಿ ಮುಂದೆ ಹೋಗ್ತಾರೆ ಅಂತ ಹೇಳ್ತಾ, ಇದರಲ್ಲಿ ನಿಮ್ಗೆ ಯಾವುದೇ ಥರದ ವ್ಯತ್ಯಾಸಗಳೇನಾದ್ರು ಇದ್ದರೆ ನಾನು ಇದನ್ನು ತಿಳಿಸ್ತಾ ಹೋಗ್ತೀನಿ. ಇದರಲ್ಲಿ ಏನೇ ಇದ್ರೂ ಮುಂದಿನ ವೀಡಿಯೋಗಳಲ್ಲಿ ನೀವು ನೋಡಿ ಅಂತ ಹೇಳ್ತಾ, ನಿಮ್ಗೆ ಏನೇನು ಡೌಟ್ ಇದ್ರೂ ಕಮೆಂಟ್ ಮಾಡಿ, ಮತ್ತು ನೀವು ನಮ್ಮ ಜೊತೆ ಇರಿ, ಫೋನ್ ಮಾಡಿ ಮಾತಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಯಾವುದೇ ಥರದ ಡೌಟ್ ಇದ್ದರೂ ನಮ್ಮ ಜೊತೆ ಮಾತಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಂ ಗುರುಭ್ಯೋ